ಒಂದು ಅರ್ಥ ಆಗ್ತಾ ಇಲ್ಲ, ಊರಲ್ಲಿ ಎಲ್ಲಾದ್ರೂ ಒಂದು ಅಪರಿಚಿತ ಹೆಣ ಬಿದ್ರೆ ಅದಕ್ಕೂ ಟೆಂಪಲ್ ಮ್ಯಾನೇಜ್ಮೆಂಟ್ ಅವ್ರಿಗೂ ಏನ್ ಸಂಬಂಧ? ಯಾರಿಗೂ ಇಲ್ದೇ ಇರುವಂತಹ ಚಿಂತೆ ಇವ್ರುಗಳಿಗೆ ಯಾಕೆ ಅಂತ. ಒಂದು ಅಪರಿಚಿತ ಹೆಣ ಅಂದ್ಮೇಲೆ ಅದು ಪೊಲೀಸ್ ಅವ್ರ ಜವಾಬ್ದಾರಿ, ಮುಂದೆ ಏನ್ ಮಾಡ್ಬೇಕು ಅನ್ನೋದು ಅವ್ರಗಳ ತಲೆನೋವು. ಸೊ ಎಲ್ಲೋ ಸಂಬಂಧನೆ ಇಲ್ಲದೆ ಬಿದ್ದಿರುವಂತಹ ಹೆಣಗಳಿಗೂ ದಣಿಗಳಿಗೂ ಟೆಂಪಲ್ ಮ್ಯಾನೇಜ್ಮೆಂಟ್ ಅವ್ರಿಗೂ ಏನ್ ಸಂಬಂಧ? ಈ ಪ್ರಶ್ನೆನ ನೀವು ನನಗ್ ಕೇಳೋದಲ್ಲ, ಆ ನಕಲಿ ಧರ್ಮಾಧಿಕಾರಿ ಇದಾನಲ್ವಾ ಅವನ್ಗೆ ಹೋಗ್ಬಿಟ್ಟು ಕೇಳಿ. ಯಾಕಪ್ಪ ಎಲ್ಲಿ ಅಪರಿಚಿತ ಹೆಣ ಸಿಕ್ರು ಯಾಕೆ ನಿಮ್ಮವ್ರು ಹೋಗ್ಬಿಟ್ಟು ಅದನ್ನ ಅಕ್ರಮವಾಗಿ ಹೂತಾಗಿ ಬರೋರು? ಯಾಕೆ ಈ ಕೆಲಸನ ಮಾಡೋರು? ಈ ಪ್ರಶ್ನೆನ ನೀವು ಹೋಗ್ಬಿಟ್ಟು ಆ ಧರ್ಮಾಧಿಕಾರಿಗೆ, ಆ ಟೆಂಪಲ್ ಮ್ಯಾನೇಜ್ಮೆಂಟ್ ಅವ್ರಿಗೆ ಕೇಳಿ. ನಿಮ್ಗೆ ಸೌಜನ್ಯ ಪ್ರಕರಣದ ಪ್ರಮುಖ ಸಾಕ್ಷಿ ರವಿ ಪೂಜಾರಿ ಬಗ್ಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ. ಸೊ ಸತ್ತಿರುವಂತಹ ಆ ರವಿ ಪೂಜಾರಿನ ಬೆಸ್ಟ್ ಫ್ರೆಂಡೇ ಈ ಭೀಮಾ. ಸೌಜನ್ಯ ಕೇಸು ಹೊರಗೆ ಬಂದ್ಮೇಲೆ ಆ ರವಿ ಪೂಜಾರಿ ಪಾಪ ಫುಲ್ಲು ಟೆನ್ಷನ್ ಅಲ್ಲಿ ಕುಡ್ಕೊಂಡು ಊಟ ನಿದ್ದೆ ಇಲ್ಲದೆ